ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುನಿಷಾ ಸಿದ್ದೇಶ್. ಇವತ್ತು ನನ್ನ ಯೂನಿವರ್ಸಿಟಿಲಿ ಫಸ್ಟ್ ಡೇ ಆಗಿದೆ, ಅಂದರೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಸೊ ಅದಕ್ಕೆ ಅಂತ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ಕೋತಾ ಇದ್ದೆ. ಲೈಕ್ ಬುಕ್ಸು, ಪೌಚು ಮತ್ತು ಏಪ್ರಾನ್ ಎಲ್ಲ ಎತ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಪ್ಯಾಕ್ ಮಾಡಿಕೊಂಡು ಇನ್ನೇನು ಹೊರಡಬೇಕಾಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿತ್ತು ಬಿಕಾಸ್ 8 o'clock ನಮಗೆ ಕ್ಲಾಸಸ್ ಇರುತ್ತೆ. ನಾವು ಕುಕ್ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು. ಸೊ ಅದಕ್ಕೆ ಬೇಗ ಹಂಗೆ ಪಟ ಅಂತ ರೆಡಿ ಮಾಡಿಕೊಂಡು ನೋಡಿ ಬುಕ್ಸ್ ಇಟ್ಕೊಳ್ತಾ ಇದ್ದೀನಿ, ಆಮೇಲೆ ಪೆನ್ನು. ತುಂಬ ನರ್ವಸ್ನೆಸ್ ಇದೆ ಫಸ್ಟ್ ಡೇ ಹೆಂಗಿರುತ್ತೋ ಏನೋ ಅಂತ, ಬಿಕಾಸ್ ತುಂಬ ಸ್ಟ್ರಿಕ್ಟ್ ಇದೆ ನಮ್ಮ ಕಾಲೇಜ್ ಅಂತೂ. ಲೈಕ್ 100% ಅಟೆಂಡೆನ್ಸ್ ಇರಬೇಕು. ಇಂಡಿಯಾ ಥರ ಅಲ್ಲ, 75% ಅಟೆಂಡೆನ್ಸ್ ಅಲ್ಲ, ಇಲ್ಲಿ 100% ಅಟೆಂಡೆನ್ಸ್. ಸೊ ಒಂದು ದಿನ ಮಿಸ್ ಆದರೂ ರೀವರ್ಕ್ ಆಗುತ್ತೆ. ಸೊ ನೋಡಿ ಹಂಗೆ ಏಪ್ರಾನ್ ಇಲ್ಲ ಅಂದರೆ ಯಾವ ಕ್ಲಾಸ್ಗೂ ಅಲೋ ಮಾಡಲ್ಲ. ನಾವು ಬಂದರೂ ಕೂಡ ಆ ಕ್ಲಾಸ್ಗೆ ಆ್ಯಬ್ಸೆಂಟ್ ಆಗ್ತಾರೆ. ಏಪ್ರಾನ್ ಇಸ್ ಕಂಪಲ್ಸರಿ. ಸೊ ಹಂಗೆ ಏಪ್ರಾನ್ ಎಲ್ಲ ಮಡ್ಚ್ಕೊಂಡು, ಐರನ್ ಕೂಡ ಮಾಡ್ಕೊಂಡಿರಲಿಲ್ಲ, ಅದನ್ನು ಟೈಮ್ ಆಗೋಯ್ತು ಅಂತ ಏಪ್ರಾನ್ ಎಲ್ಲ ಮಡ್ಚ್ಕೊಂಡು ಇನ್ನೇನು ಹೊರಡಕ್ಕೆ ಸ್ಟಾರ್ಟ್ ಆದ್ವಿ, ನಾನು ಮತ್ತು ನನ್ನ ರೂಮ್ಮೇಟ್ ಇಬ್ಬರು ಸೇರಿಕೊಂಡು. ಬೆಳಗ್ಗೆ ಒಂಥರ ತುಂಬ ಫೀವರಿಶ್ ಮತ್ತು ಟಯರ್ಡ್ ಫೀಲ್ ಆಗ್ತಾಯಿತ್ತು, ಬಿಕಾಸ್ ವೆದರ್ ಚೇಂಜ್ ಆಗ್ತಿದೆ ಅಲ್ವಾ, ಅದಕ್ಕೆ. ಆದರೆ ಅದ್ರ ಜೊತೆ ತುಂಬ ಎಕ್ಸೈಟ್ಮೆಂಟ್ ಕೂಡ ಇತ್ತು, ಬಿಕಾಸ್ ಫಸ್ಟ್ ಡೇ ಆಫ್ಲೈನ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಲ್ವಾ ಅಂತ. ಸೊ ಆದರೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ ನಮ್ಮ ಕಾಲೇಜಲ್ಲಿ. ಲೈಕ್ ಹೆಂಗೆ ಅಂದರೆ ಒಂದು ಕ್ಲಾಸ್ಗೆ ಆ್ಯಬ್ಸೆಂಟ್ ಆದರೂ ಕೂಡ ನಾವು ರಿವರ್ಕ್ ಕೊಡ್ತಾರೆ. ರಿವರ್ಕ್ ಪಾಸ್ ಆಗಿಲ್ಲ ಅಂದರೆ ಡೈರೆಕ್ಟ್ ನಾವು ಮನೆಗೆ, ಲೈಕ್ ಎಕ್ಸಾಮಲ್ಲಿ ಪಾಸ್ ಆದರೂ ಕೂಡ ಆ್ಯಬ್ಸೆಂಟ್ ಆಗಿ ರಿವರ್ಕಲ್ಲಿ ನಾವು ಪಾಸ್ ಆಗಿಲ್ಲ ಅಂದರೆ ಮತ್ತೆ ವಾಪಸ್ ಇಂಡಿಯಾಗೆ ಕಳಿಸ್ಬಿಡ್ತಾರೆ. ಸೊ ತುಂಬ ಹುಷಾರಾಗಿರಬೇಕು ಇಲ್ಲಿ. ಮತ್ತು ನಾವು ಯಾವುದೇ ಟೀಚರ್ನ ಮ್ಯಾಮ್ ಅಂತ ಕರೆಯೋಂಗಿಲ್ಲ, ಅವ್ರ ಹೆಸ್ರು ಹಿಡ್ದು ಮತ್ತು ಅವರ ಫಾದರ್ದು ಸರ್ನೇಮಿಂದ ಅವ್ರನ್ನ ಕರಿಬೇಕಾಗುತ್ತೆ ನಾವು. ಸೊ ಹಂಗೆ ರೆಡಿಯಾಗಿ ಹೊರಟ್ವಿ ನಾವು. ಹೊರಟಾದ್ಮೇಲೆ ಲೈಕ್ ನೋಡಿ ವೆದರ್ ಏನು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿತ್ತು ನಡ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ. ಬಟ್ ಹಂಗೆ ತುಂಬ ಕೊರೀತಿತ್ತು. ಹಂಗೆ ಆ ವೆದರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ರಿಫ್ರೆಶಿಂಗ್ ಆಗಿರುತ್ತೆ ಲಿಟ್ರಲಿ. ಆಮೇಲೆ ಹಂಗೆ ಅದೇ ರಿಫ್ರೆಶಿಂಗ್ ಮೂಡಲ್ಲಿ ಬಸ್ ಸ್ಟಾಪಿಗೆ ಬಂದ್ವಿ. ಈ ಥರ ಇರುತ್ತೆ ಬಸ್ ಸ್ಟಾಪ್ಸಲ್ಲಿ. ಯೂನಿವರ್ಸಿಟಿ ಹತ್ರ ಬಂದ್ವಿ. ನೋಡಿ ನಮ್ಮ ಯೂನಿವರ್ಸಿಟಿ ಈ ಥರ ಇದೆ, ಬ್ಯಾಷ್ಕಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ಸೊ ಇದೆಲ್ಲ ಸೆಕೆಂಡ್ ಬಿಲ್ಡಿಂಗ್ ಸೈಡು. ಅದಾದಮೇಲೆ ಕ್ಲಾಸಿಗೆ ಬಂದ್ವಿ. ಕಾಮನ್ ಲೆಕ್ಚರ್ ಇತ್ತು. ಸೊ ಕಾಮನ್ ಲೆಕ್ಚರ್ ಅಂದರೆ ಎಲ್ಲ ಸೆಕ್ಷನ್ಸು ಒಟ್ಟಿಗೆ ಸೇರ್ತಾರೆ ಕಾಮನ್ ಲೆಕ್ಚರಲ್ಲಿ. ಕಾಮನ್ ಲೆಕ್ಚರ್ ಆದಮೇಲೆ ವೀಸಾ ಎಕ್ಸ್ಟೆನ್ಷನ್ಗಂತ ಹೊರಟ್ವಿ. ನೋಡಿ ಆಚೆ ಇಷ್ಟು ಮೆಸ್ಮರೈಸಿಂಗ್ ಆಗಿತ್ತು ನಿಜ ಹೇಳಬೇಕಂದ್ರೆ. ಲೈಕ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಾಯಿತ್ತು ಗೊತ್ತಾ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಲೈಟಿಂಗ್ಸ್ಗೂ ಸ್ನೋಗೂ ಎಲ್ಲದಕ್ಕೂ. ಸೊ ತುಂಬ ಅಂದರೆ ಮೆಸ್ಮರೈಸಿಂಗ್ ಅನಿಸ್ತು ನನಗೆ. ಅದಾದಮೇಲೆ ನಾವು ವೀಸಾ ಎಕ್ಸ್ಟೆನ್ಷನ್ಗೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ 5 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ ವಾಪಸ್. ಆಮೇಲೆ ನಡ್ಕೊಂಡು ಮತ್ತೆ ವಾಪಸ್ ನಾವು ಯೂನಿವರ್ಸಿಟಿ ಹತ್ರ ಬಂದ್ವಿ, ಬಿಕಾಸ್ ಇನ್ನೊಂದು ಲೆಕ್ಚರ್ ಇತ್ತು ನಮಗೆ, ಸೈಕಾಲಜಿ. ಲೈಕ್ ಹಾಫ್ ಕ್ಲಾಸ್ ಅಟೆಂಡ್ ಮಾಡಿದ್ವಿ, ವೀಸಾ ಎಕ್ಸ್ಟೆನ್ಷನ್ ಇತ್ತು ಅಂತ. ಟೀಚರಿಗೆ ಹೇಳಿದ್ವಿ, ಇಲ್ಲ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ, ವಾಪಸ್ ಹೋಗ್ತೀವಿ ಅಂತ. ಬಟ್ ಅವರು ಅರ್ಧ ಆದರೂ ಪರವಾಗಿಲ್ಲ, ಬಂದು ಅಟೆಂಡ್ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ಅಟೆಂಡೆನ್ಸ್ ಆ್ಯಬ್ಸೆಂಟ್ ಆಗ್ತೀವಿ ಅಂತ. ಅಟೆಂಡ್ ಮಾಡ್ಕೊಂಡು ಆಚೆ ಬಸ್ ಸ್ಟಾಪ್ ಹತ್ರ ಬಂದ್ವಿ. ನೋಡಿ ಈ ಮಕ್ಕಳು ಬಸ್ ಸ್ಟಾಪ್ ಹತ್ರ ತುಂಬ ಚೆನ್ನಾಗಿ ಮುದ್ದಾಗಿ ಆಟಾಡ್ತಾಯಿದ್ರು ಸ್ನೋ ಅಲ್ಲಿ. ಸೊ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅನಿಸ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕಾಫಿ ತಗೊಂಡು ಬಸ್ ಹತ್ಕೊಂಡು ಹಾಸ್ಟೆಲ್ ಹತ್ರ ನಡ್ಕೊಂಡು ಹೋದ್ವಿ. ರೂಮ್ ಒಳಗಡೆ ಬಂದಿದ ತಕ್ಷಣ ತುಂಬ ರಿಲ್ಯಾಕ್ಸ್ಡ್ ಅನಿಸ್ತು, ಬಿಕಾಸ್ ತುಂಬ ಸುತ್ತಿ ತುಂಬ ಟಯರ್ಡ್ ಆಗಿತ್ತು. ಬಿಕಾಸ್ ವೀಸಾ ಎಕ್ಸ್ಟೆನ್ಷನ್ಗಂತ ಹೋದಾಗ 5 ಕಿಲೋಮೀಟರ್ ಅಲ್ಲಿ ಮತ್ತು ಕಾಲೇಜ್ಗೆ ಹೋಗೋಕ್ಕೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಎಲ್ಲ ತುಂಬ ಸುಸ್ತಾಗೋಗಿತ್ತು. ಬಿಕಾಸ್ ನಮಗೆ ಅಲ್ಲಿಂದ ಬಸ್ ನಂಬರು ಗೊತ್ತಿರಲಿಲ್ಲ, ಬಸ್ಸಲ್ಲಿ ಬರೋಕ್ಕೂ ಏನೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಡ್ಕೊಂಡು ಓಡಾಡಿದ್ವಿ. ಅದಾದಮೇಲೆ ಮತ್ತೆ ಎಲ್ಲ ಅನ್ಡ್ರೆಸ್ ಎಲ್ಲ ಆಗಿ ಊಟ ಮಾಡೋಣ ಅಂತ ಕೂತ್ಕೊಂಡು, ಊಟ ಎಲ್ಲ ಮಾಡಿದ್ಮೇಲೆ ಓದೋಣ ಅಂತ ಕೂತ್ಕೊಂಡೆ. ಬಿಕಾಸ್ ಅಸೈನ್ಮೆಂಟ್ಸ್ ಅಂತೂ ತುಂಬ ಕೊಟ್ಟಿದ್ರು. ಅಂದರೆ ಇವಾಗ ಆ್ಯಕ್ಚುಯಲ್ ಲೆಕ್ಚರ್ ಸ್ಟಾರ್ಟ್ ಆಗಿಲ್ಲ, ನಮಗೆ ಬೇಸಿಕ್ಸ್ ಮಾತ್ರ ಮಾಡ್ತಾಯಿದ್ದಾರೆ ಇವಾಗ. ಹೆಂಗೆ ಅಂದರೆ ಇವಾಗ ನಾರ್ಮಲ್ ಆಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಮತ್ತು ಆ್ಯಂಥ್ರಪಾಲಜಿ ಅದು ಇದು ಇದೇ ಇರೋದು. ಅಂದರೆ ರಷ್ಯನ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಮತ್ತು ಬಯಾಲಜಿ ಇದೆಲ್ಲ ಬೇಸಿಕ್ಸ್ ಮಾಡ್ತಾಯಿದ್ದಾರೆ. ನಮಗೆ ಸೆಕೆಂಡ್ ಸೆಮ್ಮಿಂದ ಆ್ಯಕ್ಚುಯಲ್ ಲೆಕ್ಚರ್ಸ್ ಸ್ಟಾರ್ಟ್ ಆಗುತ್ತೆ. ಮತ್ತು
ಹಾಸ್ಪಿಟಲ್ ಎಕ್ಸ್ಪೋಜರ್ ಕೂಡ ಇರುತ್ತೆ ಆ ಟೈಮಲ್ಲಿ. ಆವಾಗ ನಮಗೆ ಫೀಲ್ ಆಗುತ್ತೆ ನಾವು ಮೆಡಿಕಲ್ ಓದ್ತಾ ಇದ್ದೀವಿ ಅಂತ. ಸೊ ಅದಕ್ಕೆ ಅಸೈನ್ಮೆಂಟ್ಸ್ ತುಂಬ ಕೊಟ್ಟಿದ್ರು ಅಂತ ಅಸೈನ್ಮೆಂಟ್ಸ್ ಮಾಡ್ತಾಯಿದ್ದೆ. ಹಂಗೆ ನಾನು ಮತ್ತು ನನ್ನ ರೂಮ್ಮೇಟ್ ಸ್ವಲ್ಪ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಇವತ್ತು ಕಾಲೇಜಲ್ಲಿ ಏನೇನಾಯಿತು ಅಂತ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಕೂತ್ಕೊಂಡ್ವಿ. ಲೈಕ್ ಹೇಳ್ಬೇಕಂದ್ರೆ ಅವರು A ಸೆಕ್ಷನ್ ಲೀಡರು, ನಾನು ಬಂದು B ಸೆಕ್ಷನ್ ಲೀಡರು. ಸೊ ಒಂದೊಂದು ಲೆಕ್ಚರ್ಸು ನಮಗೆ ಬೇರೆ ಬೇರೆ ಕ್ಲಾಸಲ್ಲಿ ಬೀಳುತ್ತೆ. ಇವತ್ತಂತೂ ಎಲ್ಲ ಕ್ಲಾಸು ಒಂದೇ ಕಡೆ ಇತ್ತು, ನನಗೂ ಮತ್ತು ಅವರಿಗೂ. ಇವತ್ತು ತುಂಬ ಓಡಾಡಿ ಟಯರ್ಡ್ ಎಲ್ಲ ಆಗಿದ್ದರಿಂದ ನನಗೆ ತುಂಬ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೇ ಒಂದು ಸ್ವಲ್ಪ ಇತ್ತು ಅಷ್ಟೇ, ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೊರಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.